ರಾತ್ರಿ ನೀವು ಮಲಗೋಕ್ಕಿಂತ ಮುಂಚೆ ಈ ಸಿಂಪಲ್ ಪ್ರಾಕ್ಟೀಸ್ ಮಾಡಿ ಆ್ಯಂಡ್ ನಿಮ್ಮ ಡೇ ಪಾಸಿಟಿವ್ ಆಗಿರುತ್ತೆ. ವೆಲ್ಕಮ್ ಟು ದ 92nd ವಿಡಿಯೋ ಆಫ್ ಮೈ 100 ಡೇ ವಿಡಿಯೋ ಸೀರೀಸ್. ಫಸ್ಟ್ ಒನ್, ಸೆಲ್ಫ್ ಅಪ್ರಿಷಿಯೇಷನ್. ನೀವು ಮಲಗೋಕ್ಕಿಂತ ಮುಂಚೆ ಇವತ್ತು ನಿಮ್ಮ ಬಗ್ಗೆ ನಿಮಗೆ ಏನು ಇಷ್ಟ ಆಯಿತು ಅದನ್ನು ಒಂದು ಲೈನ್ ಬರೆದು ಮಲಗಿ. ಫಾರ್ ಎಕ್ಸಾಂಪಲ್, ಇವತ್ತು ಸಿಚುವೇಶನ್ ಚೆನ್ನಾಗಿ ಹ್ಯಾಂಡಲ್ ಮಾಡಿದೆ, ಮೀಟಿಂಗ್ಸ್ ಚೆನ್ನಾಗಿ ಅಟೆಂಡ್ ಮಾಡಿದೆ, 1 ಅವರ್ ಎಕ್ಸಸೈಸ್ ಮಾಡಿದೆ, ಅಡುಗೆ ಚೆನ್ನಾಗಿ ಮಾಡಿದೆ, ಎನಿಥಿಂಗ್. ಎರಡನೇದು, 3 ಥಿಂಗ್ಸ್ ನೀವು ಇವತ್ತು ಯಾವುದಕ್ಕೆ ಥ್ಯಾಂಕ್ ಯು ಅಂತ ಹೇಳ್ಬೋದು ಅದನ್ನು ಬರೆದು ಮಲಗಿ. ಫಾರ್ ಎಕ್ಸಾಂಪಲ್, ಥ್ಯಾಂಕ್ ಯು ಯಾವುದಕ್ಕೆ, ರೀಸನ್ ಏನು? ಲೈಕ್, ಥ್ಯಾಂಕ್ ಯು ನಾನಿರುವಂಥ ಮನೆಗೆ, ಯಾಕಂದರೆ ಅದು ನನಗೆ ಆಶ್ರಯ ಕೊಟ್ಟಿದೆ. ಬಿಕಾಸ್ ರೀಸನ್ಸ್ ಹೇಳಿದಾಗ ನಾವು ಥ್ಯಾಂಕ್ಸನ್ನು ಆ್ಯಕ್ಚುಲಾಗಿ ಫೀಲ್ ಮಾಡ್ತೀವಿ. ನೀವು ಬಹಳಷ್ಟು ವಿಚಾರಗಳಿಗೆ ಥ್ಯಾಂಕ್ಸ್ ಹೇಳ್ಬೋದು. ಫಸ್ಟ್ ಆಫ್ ಆಲ್, ನೀವು ಬದುಕಿರೋದಕ್ಕೆ, ನೀವು ಓದ್ತಾ ಇರುವಂಥ ಕಾಲೇಜ್ ಅಥವಾ ಮಾಡ್ತಿರುವಂಥ ಜಾಬ್, ನೀವು ಯೂಸ್ ಮಾಡುವಂಥ ಮೊಬೈಲ್, ಅಸೆಟ್ಸ್, ನೇಚರ್ ಎಕ್ಸೆಟ್ರಾ. ಇದರಿಂದ ಏನು ಯೂಸ್ ಆಗುತ್ತೆ ಅಂತ ಹೇಳ್ತೀನಿ ಕೇಳಿ. ನೀವು ಮಲಗಿದಾಗ ರಾತ್ರಿ ಇಡೀ ಸಬ್ಕಾನ್ಷಿಯಸ್ ಮೈಂಡು ಇದ್ರ ಮೇಲೆ ವರ್ಕ್ ಮಾಡ್ತಿರತ್ತೆ. ನಿಮ್ಮ ಸಬ್ಕಾನ್ಷಿಯಸ್ ಮೈಂಡು ಒಂದು ಗಾರ್ಡನ್ ಅಂತ ಅನ್ಕೊಳ್ಳಿ. ಅಲ್ಲಿ ನೀವು ರಾತ್ರಿ ಮಲಗಬೇಕಾದ್ರೆ ಹಾಕುವಂಥ ಥಾಟು ಒಂದು ಬೀಜ. ರಾತ್ರಿ ಇಡೀ ಅದ್ರ ರೂಟ್ಸ್ ಬೆಳೆಯುತ್ತೆ, ಸ್ಟೆಮ್ ಬೆಳೆಯುತ್ತೆ, ಬೆಳಿಗ್ಗೆ ಆಗೋಷ್ಟೊತ್ತಿಗೆ ಒಂದು ಗಿಡ ಆಗಿರುತ್ತೆ. ನೀವು ಬೇಡದಿರೋ ಬೀಜನ ಹಾಕಿದ್ರೆ, ಅಂದ್ರೆ ಇದನ್ನ ಹತ್ರ ಆಗುತ್ತೋ ಇಲ್ವೋ ಅಂತ ಯೋಚನೆ ಮಾಡ್ತಾ ಮಲಗಿದ್ರೆ, ಬೆಳಿಗ್ಗೆ ಏಳ್ಬೇಕಾದ್ರೆ ಡೌಟ್ ಅನ್ನೋ ಗಿಡ ಬೆಳೆದಿರುತ್ತೆ. ಅದೇ ನೀವು ಸೆಲ್ಫ್ ಅಪ್ರಿಷಿಯೇಷನ್, ಗ್ರಾಟಿಟ್ಯೂಡ್ ಮೂಲಕ ಒಳ್ಳೆ ಬೀಜನ ಹಾಕಿದ್ರೆ, ಬೆಳಿಗ್ಗೆ ಏಳ್ಬೇಕಾದ್ರೆ ಪಾಸಿಟಿವ್ ಗಿಡ ಬೆಳೆದಿರುತ್ತೆ. ಅದು ನಿಮ್ಮನ್ನ ಕಾನ್ಫಿಡೆಂಟ್ ಫೀಲ್ ಮಾಡತ್ತೆ, ಆಪರ್ಚುನಿಟಿನ ರೆಕಗ್ನೈಸ್ ಮಾಡತ್ತೆ, ಸೊಲ್ಯೂಷನ್ ಕಡೆಗೆ ಯೋಚನೆ ಮಾಡಂಗ್ ಮಾಡತ್ತೆ ಅಂಡ್ ಆಕ್ಷನ್ ಓರಿಯೆಂಟೆಡ್ ಆಗ್ತೀರಾ. ಸೊ ಇಫ್ ಯು ವಾಂಟ್ ಟು ಫೀಲ್ ಆಲ್ ಆಫ್ ದಿಸ್, ರಾತ್ರಿ ಮಲಗೋಕ್ಕಿಂತ ಮುಂಚೆ ಈ ಪ್ರಾಕ್ಟೀಸ್‌ನ ತಪ್ಪದೆ ಮಾಡಿ.